ಇನ್ನು ರಾಜಾಜಿನಗರದಲ್ಲೂ ಕೂಡ ಈಗ ಹೋಟೆಲ್ ಉದ್ಯಮ ಬಹಳ ದೊಡ್ಡ ಮಟ್ಟದಲ್ಲಿ ಪೆಟ್ಟನ್ನು ಕೊಡುವಂತಹ ಹಂತಕ್ಕೆ ಹೋಗಿ ತಲುಪ್ತಾ ಇದೆ. ಕಾರಣ ಏನು ಅಂತಂದರೆ ಅವರ ಬಳಿ ಇರುವಂಥದ್ದು ಒಂದೇ ಒಂದು ಸಿಲಿಂಡರ್ ಅಂತ. ಒಂದೇ ಗ್ಯಾಸ್ ಸಿಲಿಂಡರ್ ಬಾಕಿ ಇದೆ, ಬಂದ್ ಮಾಡ್ತೀವಿ ಅಂತಿದ್ದಾರೆ. ಮಧ್ಯಾಹ್ನ ಹೋಟೆಲ್ ಬಂದ್ ಮಾಡ್ತೀವಿ ಅಂತಿದ್ದಾರೆ ಮಾಲೀಕರು. ಸೊ ರಾಜಾಜಿನಗರದ ಬಹುತೇಕ ಹೋಟೆಲ್ಗಳಿಗೆ ಬಂದ್ ಭೀತಿ ಇದೆ. ಈಗ ಗ್ಯಾಸ್ ಸಿಲಿಂಡರ್ ಕೊರತೆಗೆ ಹೋಟೆಲ್ ಮಾಲೀಕರು ಈಗ ಕಂಗಾಲಾಗ್ಬಿಟ್ಟಿದ್ದಾರೆ. ಇದು ಬೆಂಗಳೂರಿನ ರಾಜಾಜಿನಗರದಲ್ಲಿರುವಂತಹ ಪರಿಸ್ಥಿತಿ. ಅಲ್ಲಿರುವಂತಹ ಹೋಟೆಲ್ ಮಾಲೀಕರು ಈಗ ಹೇಳ್ತಾ ಇರುವಂಥದ್ದು, ನಮ್ಮ ಹತ್ರ ಇರುವಂಥದ್ದು ಒಂದೇ ಒಂದು ಗ್ಯಾಸ್ ಸಿಲಿಂಡರ್, ಅದರಲ್ಲಿ ಹೇಗೆ ನಿಭಾಯಿಸಬೇಕು ಅಷ್ಟೇ ನಿಭಾಯಿಸ್ತಾ ಇದ್ದೀವಿ ಅಂತಿದ್ದಾರೆ. ಪಶ್ಚಿಮ ಏಷ್ಯಾದಲ್ಲಿ ಉಂಟಾಗಿರುವಂತಹ ಸಂಘರ್ಷದಿಂದಾಗಿ ಇದೀಗ ಬೆಂಗಳೂರಿನ ಹೋಟೆಲ್ ಉದ್ಯಮಕ್ಕೂ ಕೂಡ ಅದರ ಎಫೆಕ್ಟ್ ತಟ್ಟಿದೆ. ಬೆಂಗಳೂರಿನ ಬಹುತೇಕ ಹೋಟೆಲ್ಗಳಲ್ಲಿ ಈಗ ಕಮರ್ಷಿಯಲ್ ಗ್ಯಾಸ್ ಸಿಲಿಂಡರ್ಗಳ ಪೂರೈಕೆ ಕೂಡ ವ್ಯತ್ಯಯ ಉಂಟಾಗಿದೆ. ಸೊ ಬಹುತೇಕ ಹೋಟ್ಲುಗಳಲ್ಲಿ ಇದ್ದಂತಹ ಸಿಲಿಂಡರ್ಗಳೆಲ್ಲವೂ ಕೂಡ ಖಾಲಿಯಾಗಿದ್ದಾವೆ. ಸೊ ಪ್ರತಿನಿತ್ಯ 3-4 ಸಿಲಿಂಡರ್ಗಳು ಬರ್ತಾ ಇದ್ವು, ಆದರೆ ಅದೆಲ್ಲವೂ ಕೂಡ ಈಗ ಖಾಲಿಯಾಗಿದ್ದಾವೆ. ಇದರಿಂದ ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಈಗ ಮಾಲೀಕರಿಗೆ ಕಾಡ್ತಾ ಇದೆ. ಹೋಟ್ಲನ್ನ ನಡೆಸೋದು ಹೇಗೆ ಅನ್ನುವಂಥ ಒಂದು ರೀತಿಯಲ್ಲಿ ಆತಂಕವೂ ಕೂಡ ಇದೆ. ಸೊ ಹೋಟೆಲ್ನ ಮಾಲೀಕರಿದ್ದಾರೆ, ಮಾತನಾಡಿಸ್ತೀನಿ. ಸರ್, ಎಷ್ಟು ಶಾರ್ಟೇಜ್ ಇದೆ, ಎಷ್ಟು ಬರ್ತಾ ಇತ್ತು, ಏನು ಆಗ್ತಾ ಇದೆ? ಗ್ಯಾಸು ನಮಗೆ ಈ ಹೋಟೆಲ್ಗೆ 7 ಬೇಕಾಗಿತ್ತು, ಇವತ್ತು 3 ಕೊಟ್ಟಿದ್ದಾರೆ ಅಷ್ಟೇ. ಮತ್ತು ಸಡನ್ನಾಗಿ ಗ್ಯಾಸನ್ನು ನಿಲ್ಲಿಸ್ಬಿಟ್ಟಿದ್ದಾರೆ. ಆ್ಯಕ್ಚುಲಿ ಗ್ಯಾಸ್ ಈ ಥರ ನಿಲ್ಲಿಸ್ತಾರೆ ಅಂತ ನಮ್ಗೆ ಗೊತ್ತಿದ್ರೆ ನಾವೇನೋ ಮೊದಲೇ ಪ್ಲ್ಯಾನ್ ಮಾಡ್ಕೊತಿದ್ವಿ. ಇವಾಗ ಏನಾಗಿದೆ ಅಂದರೆ ನಮಗೆ ಸ್ಟಾಕ್ ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಲ್ಲಿಸ್ಬಿಟ್ಟಿದ್ದಾರೆ. ಈಗ ಮುಂದೆ ಏನು ಮಾಡಬೇಕಂತಲೇ ಗೊತ್ತಾಗ್ತಾ ಇಲ್ಲ. ಗ್ಯಾಸ್ ಇಲ್ಲ ಅಂದರೆ ಹೋಟ್ಲಲ್ಲಿ ಏನು ಮಾಡೋಕ್ಕಾಗಲ್ಲ. ಈಗ ಸರ್, ಈಗ ಲಾಸ್ಟ್ ನಿಮಗೆ ಹೆಚ್ಚುವರಿಯಾಗಿ ಯಾವಾಗ ಕೊಟ್ಟಿದ್ರು, ಯಾವಾಗ ನೀವು ಸ್ಟಾಕನ್ನು ಇಟ್ಕೊಂಡಿರೋದು ಎಷ್ಟು ದಿನ ಬಂತು ಸರ್? ಸಡನ್ ಡಿಸಿಷನ್ ತೊಗೊಂಡ್ರವರು. ನಿನ್ನೆನೇ ಗ್ಯಾಸ್ ಇಲ್ಲ, ಮೊನ್ನೆ ತನಕ ಗ್ಯಾಸ್ ಕೊಟ್ಟಿದ್ರು, ನಿನ್ನೆ ಇದ್ದಕ್ಕಿಂದಕ್ಕೇ ಗ್ಯಾಸ್ ಇಲ್ಲ ಅಂತ ಹೇಳ್ಬಿಟ್ಟಿದ್ರು. ಇವತ್ತು ನಾವೇನು ಮಾಡ್ಬೇಕಂತ ನಮಗೆ ಗೊತ್ತಾಗ್ತದೆ. ಇವತ್ತು ಒಂದು ಗ್ಯಾಸ್ ಎಷ್ಟಿದೆ, ಅದು ಮುಗಿದ ಮೇಲೆ ಏನು? ಇವಾಗ ಒಂದೇ ಒಂದು ಗ್ಯಾಸ್ ಇದೆ. ಮಿನಿಮಮ್ ಒಂದು 11 o'clock ತನಕ ಬರ್ಬೋದು, ಅದ್ಮೇಲೆ ಕ್ಲೋಸೇ ಮಾಡೋದು, ಬೇರೆ ಏನೂ ಅವಶ್ಯಕ ಇದೇ ಇಲ್ಲ. ಈಗ ಸುಮಾರು ಹೋಟ್ಲುಗಳಲ್ಲಿ ಕೂಡ ಇಂಥದ್ದೇ ಸಿಚುವೇಶನ್ ಇತ್ತು. ಸ್ಟಾಕ್ ಇಟ್ಕೊಂಡಂಥವ್ರು ಅವರು ಬೇರೆ ಕಡೆಯಿಂದ ತೊಗೊಂಡು ಬರೋದು, ಆ ಥರದ್ದೆಲ್ಲ ಆಗ್ತಾಯಿತ್ತು. ನೀವು ಫ್ರೆಂಡ್ ಸರ್ಕಲ್ನ ಕನೆಕ್ಟ್ ಮಾಡೋದು, ಸ್ಟಾಕ್ ಇಟ್ಕೊಳ್ಳೋಕೆ ಅವಕಾಶನೇ ಕೊಟ್ಟಿರಲಿಲ್ಲ ನಮಗೆ. ಸ್ಟಾಕ್ ಎಲ್ಲಿಂದ ಇಟ್ಕೊಳ್ಳೋ, ಸಡನ್ ಡಿಸಿಷನ್ ತೊಗೊಂಡ್ರಲ್ಲ. ಮೊದಲೇನಂದ್ರು ಅಂದರೆ ಯುದ್ಧ ನಡೀತಿದೆ, 1 ತಿಂಗಳ ತನಕ ಏನಾದರೂ ವ್ಯವಸ್ಥೆ ಆಗ್ಬೋದು ಅಂತ ಹೇಳಿದ್ದಾರೆ ಫಸ್ಟಿಗೆ. ಆಮೇಲೆ ಇದ್ದಕ್ಕಿದ್ದಾಗ ನಿನ್ನೆಗೇ ಗ್ಯಾಸ್ ಇಲ್ಲ, ಗ್ಯಾಸ್ ಸ್ಟಾಕ್ ಇಲ್ಲ, ಗ್ಯಾಸ್ ಬಂದಿಲ್ಲ, ನಾವೇನು ಮಾಡೋಕ್ಕಾಗುತ್ತೆ? ಏಜೆನ್ಸಿ ನಮ್ಗೆ ಹೇಳ್ತಿರೋದು. ಇದ್ರೂ ನಾವು ಕೊಡ್ತಾ ಇರಲಿಲ್ವ, ನಿಮ್ಗೆ ಇಷ್ಟೇ ಸಪ್ಲೈ ಮಾಡಿರಲಿಲ್ವಾ? ಗ್ಯಾಸೇ ಇಲ್ಲ, ನಾವಿಲ್ಲಿಂದ ತಂದ್ಕೊಳ್ಳೋಣ ಅಂತ ಕೇಳ್ತೇವೆ. ದಿಢೀರ್ನೆ ಈ ಥರದ್ದು ಬೆಳವಣಿಗೆ ಆಗುತ್ತೆ, ಎಲ್ಲೂ ಕೂಡ ಬ್ಯಾಕಪ್ಪೇ ಇಲ್ಲ, ಏನು ಅನಿಸುತ್ತೆ ಸರ್? ಏನು ಹೇಳೋಕ್ಕೆ ನಮಗೆ ಗೊತ್ತಾಗ್ತಾ ಇಲ್ಲ. ಇವಾಗ ಏನು ಗ್ಯಾಸ್ ಇಲ್ಲ ಅಂದರೆ ಹೋಟೆಲ್ ಇಂಡಸ್ಟ್ರಿಯಲ್ಲಿ ಏನೂ ಮಾಡೋಕ್ಕಾಗಲ್ಲ ಸರ್. ಇವಾಗ ಅಂದರೆ ಎಲ್ಲರೂ ಗ್ಯಾಸ್ ಮೇಲೆ ಡಿಪೆಂಡ್ ಆಗಿಬಿಟ್ಟಿದ್ದಾರೆ. ಪ್ರತಿಯೊಂದಕ್ಕೂ ಗ್ಯಾಸೇ ಮೇನ್. ಇವಾಗ ಗ್ಯಾಸಲ್ಲಿ ಏನೂ ಮಾಡೋಕ್ಕಾಗ್ತಾ ಇದೆ. ಸಹಜವಾಗಿ ಈಗ ಹೋಟೆಲ್ನ ಮಾಲೀಕರು ಮತ್ತು ವ್ಯಾಪಾರಿಗಳು ಕೂಡ ಸಿಕ್ಕಾಪಟ್ಟೆ ಆತಂಕಕ್ಕೆ ಒಳಗಾಗಿದ್ದಾರೆ. ಸೊ ಇರುವಂತಹ ಸ್ಟಾಕ್ ಅದೆಲ್ಲವೂ ಕೂಡ ಮುಕ್ತಾಯ ಆಗಿದೆ. ಮುಂದೇನು ಅನ್ನುವಂಥ ಪ್ರಶ್ನೆ ಕೂಡ ಅವರನ್ನು ಕಾಡ್ತಾ ಇದೆ. ವಿಡಿಯೋ ಜರ್ನಲಿಸ್ಟ್ ಹನುಮಂತು ಜೊತೆ ಪ್ರಕಾಶ್ ಡಿ ರಾಂಪುರ್, ಪಬ್ಲಿಕ್ ಟಿವಿ, ಬೆಂಗಳೂರು.